ಇಂದಿರಾ ಕ್ಯಾಂಟೀನ್ ಇದೆ ಸರ್. ಇಂದಿರಾ ಕ್ಯಾಂಟೀನ್ ಅಂದ್ರೆ ಇದೆ, ಅಲ್ಲಿ ಬೈಕಂಪಾಡಿಲ್ ಇದೆ ಸರ್. ಅದು ಓಪನ್ ಆಗಿ ಎಷ್ಟು ವರ್ಷ ಆಯ್ತು? 7 ವರ್ಷ ಆಗಿದೆ ಸರ್, ಇನ್ನೂ ಓಪನ್ ಆಗಲಿಲ್ಲ. ಅದು ಇದು ನಮಸ್ಕಾರ ಸರ್, ನಾವು ನಾಗರಾಜ್ ಅಂತ, ದಕ್ಷಿಣ ಕನ್ನಡ ಜಿಲ್ಲೆ. ಅಲ್ಲಿ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲಿ ತುಂಬಾ ತೊಂದರೆ ಇದೆ, ಯಾಕಂದ್ರೆ ಅಲ್ಲಿ ಭ್ರಷ್ಟಾಧಿಕಾರಿಗಳು ಜಾಸ್ತಿ ತುಂಬಿದ್ದಾರೆ. ಅಲ್ಲಿ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇಲ್ಲ, ಒಂದು ನಡೆದ್ರೆ ಒಂದು ನಡೀತಾ ಇಲ್ಲ. ಯಾವುದೇ ಆಸ್ಪತ್ರೆ ಬಂದ್ರು ಕೂಡ, ಮೊನ್ನೆ ಆಸ್ಪತ್ರೆ ಭೇಟಿ ಮಾಡಿದ್ದು, ಅಲ್ಲಿ ಮೆಡಿಸಿನ್ ಕರೆಕ್ಟ್ ಕೊಡ್ತಾ ಇಲ್ಲ. ಅಲ್ಲಿಂದ ಹೋಗಿ ಸಿಬ್ಬಂದಿಗಳು ಹೋಗಿ ಅಲ್ಲಿ ತಗೊಂಡ್ಬರ್ತಾ ಇದ್ರು. ತುಂಬಾ ಬೇಜಾರ ಸಂಗತಿ. ಯಾಕಂದ್ರೆ ಲೇಡಿ ಗೋಷನ್ ಹಾಸ್ಪಿಟಲ್ ಅಲ್ಲಿ ತುಂಬಾ ವರ್ಷದಿಂದ ಇದು ಲೇಡಿ ಗೋಷನ್ ತುಂಬಾ ನನ್ನ ಸಹೋದರ ಹೋಗಿದ್ದಾರೆ ಸರ್. ಅಲ್ಲಿ ಚಂದ ನೋಡ್ತಾ ಟ್ರೀಟ್ಮೆಂಟ್, ಅದು ಹೊರಗಡೆ ಬಾತ್ರೂಮ್ ಬಂದ್ ಮಾಡಿದ್ದಾರೆ. ಅದೊಂದು ಸ್ವಲ್ಪ ಬೇಜಾರದ ಸಂಗತಿ. ಮತ್ತೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಂದ್ರೆ, ಅಲ್ಲಿ ಒಂದ್ಸಲಿ ಓಟಿಗೆ ಬಂದ್ರೆ ಮತ್ತೆ ಇನ್ಯಾರು ಕೇಳೋರೇ ಇಲ್ಲ. ಬಡವ್ರ ಪರಿಸ್ಥಿತಿ ಕೇಳೋಂಗೆ ಇಲ್ಲ. ಅಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ ಸರ್. ಇಂದಿರಾ ಕ್ಯಾಂಟೀನ್ ಅಂದ್ರೆ ಇದೆ, ಅಲ್ಲಿ ಬೈಕಂಪಾಡಿಲ್ ಇದೆ ಸರ್. ಅದು ಓಪನ್ ಆಗಿ ಎಷ್ಟು ವರ್ಷ ಆಯ್ತು? 7 ವರ್ಷ ಆಗಿದೆ ಸರ್, ಇನ್ನೂ ಓಪನ್ ಆಗಲಿಲ್ಲ. ಅದು ಇದು ನಾವೇನು ಪಾಪ ಮಾಡಿದೋ ಗೊತ್ತಿಲ್ಲ. ನೋಡಿ, ಅಲ್ಲಿ ಕಡುಬಡವರು ಇದ್ದಾರೆ, ಅಲ್ಲಿ ಪಾಪ ಸತ್ತೋಲ್ಲ ಸರ್. ಅಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಅಲ್ಲಿ ನಿರ್ಗತಿಕರು, ಅಲ್ಲಿ ತಲೆ ಸರಿ ಇಲ್ಲ ಅಂಥವರೆಲ್ಲ ಪಾಪ. ಅಲ್ಲಿ ಕೂಲಿ ಕಾರ್ಮಿಕರು, ಅಲ್ಲಿ ಫ್ಯಾಕ್ಟ್ರಿಗಳು ತುಂಬಾ ಇದೆ ಸರ್, ತುಂಬಾ ಫ್ಯಾಕ್ಟ್ರಿ ಇದೆ ಪಾಪ. ಅಲ್ಲಿ ಲಾರಿಗಳೆಲ್ಲ ಬರ್ತಾರೆ ಪಾಪ, ಊಟ ಅಂತ ಮಲ್ಕೊಂತಾರೆ. ಅಂಥವ್ರಿಗೆ ವ್ಯವಸ್ಥೆ ಮಾಡಿಲ್ಲ. ಯಾಕಂದ್ರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡಿದೆ ಈ ನಾನಾಯಕಗಳು. ಯಾರಂದ್ರೆ ಗೊತ್ತಾ? ಈ ನಾನಾಯಕಗಳು ಅಧಿಕಾರಿಗಳು. ಯಾಕಂದ್ರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡಬಾರ್ದು. ದಯವಿಟ್ಟು ಅದೊಂದು ಬೈಕಂಪಾಡಿಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಅದು ಓಪನ್ ಆಗ್ಬೇಕು ಸರ್. ಸತ್ಯ, ಅದು ತುಂಬಾ ಬೇಜಾರ ಸಂಗತಿ. ಅದು ಯಾಕಂದ್ರೆ ಅಲ್ಲಿ ತುಂಬಾ ಕಡುಬಡವರು ಇರ್ತಾರೆ. ಅದು ಓಪನ್ ಆಗಿದೆ, ಎಲ್ಲ ಓಪನ್ ಆಗಿ ಎಲ್ಲ ರೆಡಿ ಆಗಿದೆ, ಇನ್ನು ಓಪನ್ ಆಗಿಲ್ಲ. 7 ವರ್ಷ ಆಗಿದೆ, ಇನ್ನೂ ಓಪನ್ ಆಗಲಿಲ್ಲ ಸರ್. ಅದೊಂದು ತುಂಬಾ ಬೇಜಾರ ಸಂಗತಿ. ಆ ಬೈಕಂಪಾಡಿಯಲ್ಲಿ ಇವರು ಯಾರಂದ್ರೆ, ಅಲ್ಲಿ ಇವರು ಮುನ್ಸಿಪಾಲಿಟಿ ಅಧಿಕಾರಿಗಳು ಅಲ್ಲಿ ತುಂಬಾ ಭಾನುವಾರ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಬಡವರು ಪಾಪ. ಅಲ್ಲಿ ಎಲ್ಲಿಂದ ಬಂದು ತರಕಾರಿ, ಹಣ್ಣು ಹಂಪಲು ಏನು ವ್ಯಾಪಾರ ಮಾಡ್ತಾರೆ ಪಾಪ. ಎಲ್ಲಾರ್ದು 300-400 ಕಲೆಕ್ಷನ್ ಮಾಡ್ತಾರೆ. ಅವ್ರಿಗೊಂದು ಕುಡಿಯಕ್ಕೆ ನೀರಿಲ್ಲ ಸರ್, ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ ಸರ್. ಅವರಿಗೆ ನಾಚಿಕೆ ಆಗೋದಿಲ್ಲ ಸರ್ ಅಧಿಕಾರಿಗಳಿಗೆ. ಒಂದು ಕುಡಿಯಕ್ಕೆ ನೀರೊಂದು ವ್ಯವಸ್ಥೆ ಮಾಡಬೇಕು. ಅಲ್ಲಿ ಹೇಳ್ತಾ ಇದ್ರೆ ತುಂಬಾ ಇದೆ ಸರ್. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಜವಾಗ್ಲೂ ಒಂದು ಕೆಲಸ ಕರೆಕ್ಟ್ ಆದರೆ ಒಂದು ಕೆಲಸ ಆಗ್ತಾ ಇಲ್ಲ. ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗಿದೆ. ಆ ಬೈಕಂಪಾಡಿಲಿ ಒಂದು ಇಂದಿರಾ ಕ್ಯಾಂಟೀನ್ ಓಪನ್ ಆಗಲಿಲ್ಲ, ಅದೊಂದು ತುಂಬ ಬೇಜಾರ ಸಂಗತಿ. ಅಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಯಾಕೆ ನಿಜವಾಗ್ಲೂ ನೀವು ನಿಜವಾಗ್ಲೂ ಸಹ ಇದು ನಿಮ್ಮಿಂದ ಒಂದು ಆ ಬೈಕಂಪಾಡಿಲಿ ಒಂದು ಇಂದಿರಾ ಕ್ಯಾಂಟೀನ್ ಓಪನ್ ಆದರೆ ಎಷ್ಟೋ ಜೀವಿಗಳಿಗೆ ಒಂದು ಮಾನವ ಜೀವಿಗೆ ಒಂದು ಊಟಕ್ಕಾಗುತ್ತೆ, ಒಂದು ಗಂಜಿಗಾಗುತ್ತೆ ಸರ್, ಒಂದು ವ್ಯವಸ್ಥೆ ಆಗುತ್ತೆ. ಇದು ತುಂಬ ಬೇಜಾರ ಸಂಗತಿ ಸರ್. ಇನ್ನೂ ತುಂಬ ಕೆಲಸ ಇದೆ ಸರ್. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಆ ಫುಟ್ಪಾತಲ್ಲಿ ಬಟ್ಟೆ ಮಾಡ್ತಾರೆ ಸರ್. ಅಲ್ಲಿ ಗಲೀಜು ಜಾಸ್ತಿ, ಅಲ್ಲಿ ಬಸ್ಸಿಗೆ ಬಿಸಾಕ್ತಾರೆ. ನಿಮ್ಮಂಥ ನ್ಯೂಸ್ಗಳಿಗೆಲ್ಲ ಮರ್ಯಾದೆ ಕೊಡ್ತಾ ಇಲ್ಲ, ಒಂದು ಬೆಲೆ ಕೊಡೋದಿಲ್ಲ. ಅಲ್ಲಿ ಅದು ಸ್ವಚ್ಛತೆ ಇರಬೇಕು. ಏನೋ ಗ್ರಾಮ ಸ್ವಚ್ಛತೆ ಅಂತ ಹೇಳ್ತಾರೆ, ಅಲ್ಲಿ ಏನು ಸ್ವಚ್ಛತೆ ಆಗಿದೆ ಅಲ್ಲಿ? ಇವರ ಭ್ರಷ್ಟಾಧಿಕಾರಿಗಳು ತುಂಬಿದ್ದಾರೆ ಸರ್. ಭ್ರಷ್ಟಾಧಿಕಾರಿಗಳು ಅಂದರೆ ನಿಜವಾಗ್ಲೂ ಅವ್ರು ತುಂಬಿದ್ದಾರೆ. ನನಗೆ ತುಂಬ ಬೇಜಾರಾಗಿದೆ. ದಯವಿಟ್ಟು ಆ ಸುಂದರ ನಗರ ಮಾಡಬೇಕು. ಅಲ್ಲಿ ಗಲೀಜನ್ನು ಅಲ್ಲಿ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಹೊರಗಡೆ ಮಾಡಿಕೊಡ್ಲಿ ಸರ್. ಅವ್ರಿಗೆ ವ್ಯಾಪಾರ ಮಾಡ್ತಾರಲ್ಲ, ಹೊರಗಡೆ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ. ಅದು ಸುಂದರ ನಗರವನ್ನು ಮಾಡಬೇಕು. ಅದು ಸ್ಟೇಟ್ ಬ್ಯಾಂಕಲ್ಲಿ ಈ ಕಡೆ ಲೇಡಿ ಗೋಷನ್ ಇದೆ, ಈ ಕಡೆ ಒಂದು ಈ ಕಡೆ ನಮ್ಮ ಸಮುದಾಯ ಚೆನ್ನಾಗಿ ಮಾಡಿದ್ದಾರೆ, ಪಾರ್ಕಿಂಗ್ ಮಾಡಿದ್ದಾರೆ ಸ್ಟೇಟ್ ಬ್ಯಾಂಕ್ ಹತ್ರ. ಅದು ಸಮುದಾಯ ಭವನ ಇದೆ, ಅಲ್ಲೊಂದು ಕ್ಲೀನ್ ಮಾಡ್ಬೇಕು ಸರ್. ಅಲ್ಲಿ ಒಂದು ಬಟ್ಟೆ ವ್ಯಾಪಾರ ಅಲ್ಲಿ ಮಾಡಬಾರ್ದು. ಸುಂದರ ಕಾಣಬೇಕು ನಗರ. ಸುಂದರ ಸಿಟಿ ಅಂತ ಹೇಳ್ತಾರೆ. ಏನು ಸುಂದರ ಸಿಟಿ ಮಾಡಿದ್ದಾರೆ ಸರ್ ಅವರು? ಮಾಡಲೇ ಇಲ್ಲ. ಏನು ಗೊತ್ತಾ, ಅಲ್ಲಿ ಎಲ್ಲ ಗಲೀಜು ಹಾಕ್ತಾರೆ, ಕುಡಿತಾರೆ, ಬಿಸಾಕ್ತಾರೆ, ತೊಟ್ಟೆ ಬಿಸಾಕ್ತಾರೆ, ಎಲ್ಲ ಗಲೀಜು ಸರ್. ಯಾಕಂದ್ರೆ ಪ್ರತಿ ಭಾನುವಾರ ಪ್ರತಿ ಶನಿವಾರ ಅಲ್ಲಿ ತುಂಬ ತೊಂದರೆ. ಮೊನ್ನೆ ನ್ಯೂಸ್ ಅವ್ರಿಗೆ ಹೋಗಿದ್ರೆ ಅವ್ರಿಗೆ ರೆಸ್ಪೆಕ್ಟೇ ಕೊಡಲಿಲ್ಲ, ಕೇಸ್ ಹಾಕಿದ್ದಾರೆ ಸರ್. ಎಂಥ ದುಷ್ಟಾಧಿಕಾರಿಗಳು, ಎಂಥ ಭ್ರಷ್ಟಾಧಿಕಾರಿ ತುಂಬಿದ್ದಾರೆ ಆ ದಕ್ಷಿಣ ಕನ್ನಡದಲ್ಲಿ. ಈ ಥರ ದೌರ್ಜನ್ಯ, ಈ ಥರ ಮೋಸ ಆಗ್ತಿದೆ. ಯಾಕೆ ಈ ಥರ ಮಾಡ್ತಾವ್ರೆ? ಈ ಅಧಿಕಾರಿ ಕಣ್ಣಿಲ್ವಾ, ಬಾಯಿ ಇಲ್ವಾ? ಇವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ? ಯಾಕಂದ್ರೆ ಓಟ್ ಕೊಡುವಾಗ ನಮಸ್ತೆ ಅಂತ ಹೇಳ್ತಾರೆ ಸರ್, ಮತ್ತೆ ತಿರುಗಿ ನೋಡೋದೇ ಇಲ್ಲ ಅವರಿಗೆ. ಅವರ ಬರೋ ಪರಿಸ್ಥಿತಿ ಕೇಳಕ್ಕೆ ಸಾಧ್ಯ ಇಲ್ಲ. ಈಗ ದಯವಿಟ್ಟು ನಿಜವಾಗ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ತುಂಬ ಅಭಿವೃದ್ಧಿ ಆಗುವಂಥ ಕೆಲಸ ತುಂಬ ಇದೆ ಸರ್, ಮಾಡಬೇಕು. ಈಗ ಕೆಲವಾರು ಮತ್ತೆ ಕೆಲವು ಇಂದಿರಾ ಕ್ಯಾಂಟೀನ್ ಅಂತ ಆಗ್ಬೇಕು ಸರ್. ಅಲ್ಲೆಲ್ಲ ದುಡ್ಡು ಕಲೆಕ್ಷನ್ ಮಾಡ್ತಾರೆ, ಮತ್ತೆ ಪ್ರತಿ ತಿಂಗಳು ಪ್ರತಿ ವಾರ ಕಲೆಕ್ಷನ್ ಮಾಡ್ತಾರೆ 400, 200, 300. ಆ ಬೈಕಂಪಾಡಿಯಲ್ಲಿ ಪ್ರತಿ ಭಾನುವಾರ ಕಲೆಕ್ಷನ್ ಮಾಡ್ತಾರೆ ಸರ್. ಅವ್ರಿಗೊಂದು ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಕುಡಿಯೋಕೆ ನೀರಿಲ್ಲ. ಹೆಣ್ಮಕ್ಳು ಇದ್ದಾರೆ ಸರ್, ಅವರಿಗೆ ಅಧಿಕಾರಿಗೆ ನಾಚಿಕೆ ಆಗ್ಬೇಕು ಸರ್. ಅದೊಂದು ಕುಡಿಯೋಕೆ ನೀರು ಮಾಡಲಿಲ್ಲ, ಅದು ಹೆಂಗೆ ಸರ್ ಕಲೆಕ್ಷನ್ ಮಾಡ್ತಾರೆ? ನಮಗೆ ನಿಜ ನಾವು ಇದು ಖಂಡಿಸ್ತೀವಿ ಸರ್. ನಾವು KRS ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆ ನಾವು ದಂಡಿಸ್ತೀವಿ. ನಾವು ಮುಂದೆ ದೊಡ್ಡ ಹೋರಾಟ ಮಾಡ್ಬೇಕಂತಿದ್ದೀವಿ. ಮತ್ತು ಇಂದಿರಾ ಕ್ಯಾಂಟೀನ್ ಆಗಬೇಕು ಬೈಕಂಪಾಡಿಲಿ. ಅದು ಯಾಕೆ ಬಂದ್ ಮಾಡಿದರೆ? ನಮ್ಮ ಟ್ಯಾಕ್ಸಲ್ಲಿ ಕಟ್ಟಿದ್ದಾರೆ ಸರ್. ಈ ಥರ ಕೋಟಿಗಟ್ಟಲೆ ನಷ್ಟ ಮಾಡಿದ್ದಾರೆ. ಅದು ಓಪನ್ ಮಾಡಬೇಕಲ್ಲ, ಯಾಕೆ ಓಪನ್ ಮಾಡಲಿಲ್ಲ ಸರ್? ಇದು ದಯವಿಟ್ಟು ಇದನ್ನು ಮಾಡಬೇಕು. ಯಾಕಂದ್ರೆ ನಿಜವಾಗ್ಲೂ ಇದು ಸಂಬಂಧಪಟ್ಟ
ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಅಲ್ಲಿ DC ಇದ್ದರೆ DC ಆಗಲಿ, ತಹಶೀಲ್ದಾರ್ ಆಗಲಿ ಸರ್, ಅಲ್ಲಿ ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಅಲ್ಲಿ ಮತ್ತು MLAಗಳಾಗಲಿ ದಯವಿಟ್ಟು ಎಚ್ಚೆತ್ತುಕೊಳ್ಳಿ, ಅದೊಂದು ವ್ಯವಸ್ಥೆ ಮಾಡಿಕೊಡಿ. ಆ ಬೈಕಂಪಾಡಿಲಿ ಒಂದು ನಿಜವಾಗ್ಲೂ ಅದು ದುಡ್ಡು ಕಲೆಕ್ಷನ್ ಮಾಡ್ತೀರಾ, ಅದು ನಾಚಿಕೆ ಆಗಲ್ಲ ಅಧಿಕಾರಿಗಳಿಗೆ. ಒಂದು ಕುಡಿಯೋಕೆ ನೀರು ಮಾಡಬೇಕು. ಮತ್ತು ಒಂದು ಟಾಯ್ಲೆಟ್ ರೂಮ್ ಇಲ್ಲ, ಅಲ್ಲಿ 200-400 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ ಅವರು. ಏಕೆಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಸುಂದರವಾಗಿ ಕಾಣಬೇಕಂತ ನಮ್ಮ KRS ಪಕ್ಷದ ಅಭಿವಂದನೆ ಸಲ್ಲಿಸಿದೆ. ಧನ್ಯವಾದ ಸರ್, ಥ್ಯಾಂಕ್ ಯು, ತುಂಬ ಧನ್ಯವಾದ, ಥ್ಯಾಂಕ್ ಯು.